ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 9/3/2020. ಓಂ ನಮಃ ಶಿವಾಯ. ಹೋಲಿ ಹಂಸ ಮಕ್ಕಳೇ, ಹೋಳಿ ಆಚರಿಸುವುದು ಎಂದರೆ ಮನಸ್ಸೆಂಬ ಮಂದಿರವನ್ನು ಪವಿತ್ರತೆಯ ಕಸಬರಿಕೆಯಿಂದ ಗುಡಿಸುವುದು. ಮೊದಲು ತನುವನ್ನಲ್ಲ, ಮನಸ್ಸನ್ನು ಪವಿತ್ರವನ್ನಾಗಿ ಮಾಡಿ. ಓಂ ನಮಃ ಶಿವಾಯ. ಒಳ್ಳೆಯದು ಮಕ್ಕಳೇ, ಎಲ್ಲರಿಗೂ ಹೋಳಿ ಹಬ್ಬದ ಅನೇಕ ಶುಭಾಶಯಗಳು. ಹೋಳಿ ಎಂದರೆ ಏನು? ಹೋಳಿ ಎಂದರೆ ಹಿಂದಿಗಿಂತ ಮೊದಲು ಯಾವುದು ಆಗಿ ಹೋಯಿತೋ ಅದು ಹೋಳಿ. ಫಾಸ್ಟ್ ಇಸ್ ಫಾಸ್ಟ್, ಹೋಲಿ ಕಳೆದು ಹೋಯಿತು. ಇನ್ನೊಂದು ಅರ್ಥವೆಂದರೆ ಹೋಳಿ ಎಂದರೆ ಪವಿತ್ರವಾಗಿರುವುದು, ಪವಿತ್ರತೆಯ ಪ್ರತಿಜ್ಞೆ ಮಾಡುವುದು. ಶರೀರದಿಂದಲೂ ಮತ್ತು ಮನಸ್ಸು, ಚಿಂತನೆ, ಕರ್ಮದಿಂದಲೂ ಪವಿತ್ರ ಎಂದರೇನು? ಶರೀರದಿಂದ ಪವಿತ್ರವಾಗಿರುತ್ತೀರಿ, ಆದರೆ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ತಂದೆಯು ಮೊದಲು ಮನಸ್ಸನ್ನು ಪವಿತ್ರಗೊಳಿಸುತ್ತಾರೆ, ನಂತರ ತನುವಾಗುತ್ತದೆ. ಮೊದಲು ತನುವನ್ನಲ್ಲ, ಮೊದಲು ಮನಸ್ಸನ್ನು ಪವಿತ್ರವನ್ನಾಗಿ ಮಾಡುತ್ತಾರೆ. ನೀವು ಹೊರಗಿನಿಂದ ಗುಡಿಸಿ ಒಳಗಡೆ ಕಸವಿದ್ದರೆ ಅದನ್ನು ಪವಿತ್ರ ಎನ್ನಲಾಗುತ್ತದೆಯೇ? ಅಂದರೆ ಹೊರಗಡೆಗೆಲ್ಲ ಸ್ವಚ್ಛ ಇಟ್ಕೊಂಡು ಮನಸ್ಸು ಕಸ ಇತ್ತು ಅಂದರೆ ಅದನ್ನು ಪವಿತ್ರ ಅಂತಾರೇನೋ? ಇಲ್ಲ ತಾನೇ. ತಂದೆಯು ಮೊದಲು ಯಾವ ಪವಿತ್ರತೆಯನ್ನು ಕಲಿಸುತ್ತಾರೆ? ಮನಸ್ಸಿನ ಪವಿತ್ರತೆ, ಮನಸ್ಸಿನ ಹೋಳಿ. ಕೆಲವು ಮಕ್ಕಳಿದ್ದಾರೆ, ನಾವು ಪವಿತ್ರರು ಎಂದು ಹೇಳುತ್ತಾರೆ, ಆದರೆ ಪವಿತ್ರರಾಗಿರುವುದಿಲ್ಲ. ತಂದೆಗೆ ತಿಳಿದಿದೆ ಅಲ್ಲವೇ? ತಂದೆಗೆ ಗೊತ್ತಿದೆ. ಎಲ್ಲಿಯೇ ಕುಳಿತಿರಲಿ ಎಲ್ಲ ಮಕ್ಕಳು ಕೇಳಿಸಿಕೊಳ್ಳುತ್ತಿರಬಹುದು, ಧ್ವನಿ ತಲುಪುತ್ತದಲ್ಲವೇ? ಎಲ್ಲರಿಗೂ ಹೇಳಿ, ತಂದೆಗೆ ಗೊತ್ತಿಲ್ಲ ಎಂದು ಭಾವಿಸಬೇಡಿ. ತಂದೆಯು ಶಿಕ್ಷೆ ಕೊಡಲು ನೀವು ಪವಿತ್ರರಲ್ಲ ಎಂದು ಹೇಳುವುದಿಲ್ಲ. ಯಾರು ಹೇಗಿದ್ದಾರೋ ಅವರು ಹಾಗೆಯೇ ಮುಂದೆ ಇರಲಿ. ಇಲ್ಲದವರು ತೋರಿಸಿಕೊಳ್ಳುವ ಅಗತ್ಯವಿಲ್ಲ. ಅದರಲ್ಲೂ ವಿಶೇಷವಾಗಿ ತಂದೆಯ ಮುಂದಂತೂ ಖಂಡಿತ ಬೇಡ. ತಂದೆಯ ಮುಂದೆ ಕುಳಿತು ನಾವು ಪವಿತ್ರರು ಎಂದು ಹೇಳುತ್ತೀರಿ, ಆದರೆ ಒಳಗಡೆ ಏನು ನಡೆಯುತ್ತಿದೆ? ಆದ್ದರಿಂದ ಏನು ಮಾಡಬೇಕು? ತಂದೆ ಕುಳಿತಿದ್ದಾರೆ. ಮೊದಲು ಮನಸ್ಸನ್ನು ಗುಡಿಸಿ. ಹೋಳಿ ಎಂದರೆ ಮನೆಯನ್ನು ಕುಳಿಸುತ್ತೇವಲ್ಲವೇ? ಹಾಗಾದರೆ ಈ ಮನಸ್ಸು ಏನು? ಮಂದಿರ. ಮನಮಂದಿರದಲ್ಲಿ ಪವಿತ್ರತೆಯ ಹೋಳಿ ಆಚರಿಸಿ, ಅಂದರೆ ಪವಿತ್ರತೆಯ ಕಸಬರಿಕೆಯಿಂದ ಗುಡಿಸಿ, ಮತ್ತು ಅದರ ನಂತರ ಮನಸ್ಸು ಪವಿತ್ರವಾದಾಗ ತನುವು ಆಗುತ್ತದೆ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ತನುವಿನಿಂದ ಪವಿತ್ರರಾಗಿದ್ದೇವೆ ಮತ್ತು ಮನಸ್ಸಿನಿಂದ ಏನಾಗಿದ್ದೀರಿ? ಮನಸ್ಸಿನಿಂದಲೂ ಪವಿತ್ರರಾಗಬೇಕು. ಅದನ್ನು ಸತ್ಯವಾದ ಹೋಳಿ ಆಚರಿಸುವುದು ಎನ್ನಲಾಗುತ್ತದೆ. ಸ್ವಚ್ಛವಾದ ಶರೀರಕ್ಕೆ ಸಾಹೇಬನು ಒಲಿಯುತ್ತಾನೆ ಎಂದು ಎಂದಾದರೂ ಹೇಳಲಾಗಿದೆಯೇ? ಹೇಳಿ ನೋಡೋಣ. ಸತ್ಯವಾದ ಮನಸ್ಸಿದ್ದಲ್ಲಿ ಸತ್ಯವಾದ ಹೃದಯಕ್ಕೆ ಸಾಹೇಬನು ಒಲಿಯುತ್ತಾನೆ ಎಂದು ಹೇಳಲಾಗಿದೆ. ಸ್ವಚ್ಛವಾದ ಶರೀರಕ್ಕೆ ಸಾಹೇಬನು ಹೇಗೆ ಒಲಿಯುತ್ತಾನೆ? ಶರೀರ ಹೇಗಿದ್ದರೂ ಪರವಾಗಿಲ್ಲ, ಆದರೆ ಹೃದಯ ಹೇಗಿರಬೇಕು? ಸ್ವಚ್ಛವಾಗಿರಬೇಕು. ಸ್ವಚ್ಛವಾದ ಹೃದಯ ಮತ್ತು ತಂದೆಗೆ ಏನು ಬೇಕು? ಸತ್ಯವಾದ ಹೃದಯ ಸತ್ಯವಾಗಿದ್ದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ. ತಂದೆ ಇದ್ದಾರಲ್ಲವೇ? ತಂದೆ ಬಹಳ ಭೋಲಾ ಆಗಿದ್ದಾರೆ. ಭೋಲಾ ಜೊತೆಗೆ ಬಹಳ ಚತುರರೂ ಆಗಿದ್ದಾರೆ. ಯಾವ ಮಕ್ಕಳು ಚತುರತೆಯಿಂದ ಮಾತನಾಡುತ್ತಾರೋ ಅವರು ಅವರಿಗಿಂತಲೂ ಹೆಚ್ಚು ಚತುರತೆಯಿಂದ ಮಾತನಾಡುತ್ತಾರೆ. ತಂದೆಗೆ ಏನೂ ತಿಳಿದಿಲ್ಲ ಎಂದು ಅವರಿಗೆ ಅನಿಸುತ್ತದೆ. ತಂದೆಯು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಈ ವಿಷಯದ ಬಗ್ಗೆ ವಿಶೇಷ ಗಮನವಿರಲಿ. ಇಲ್ಲಿ ಕುಳಿತಿರಲಿ ಅಥವಾ ದೂರ ಕುಳಿತಿರಲಿ, ತಂದೆಯಷ್ಟು ಚತುರ ಸುಜಾನರು ಯಾರೂ ಇರಲು ಸಾಧ್ಯವಿಲ್ಲ. ತಮ್ಮನ್ನು ತಾವು ಚತುರರೆಂದು ಭಾವಿಸುತ್ತಾರೆ. ಕೆಲವು ಮಕ್ಕಳು ದೂರ ಕುಳಿತು ಹೇಳುತ್ತಾರೆ, ಅಲ್ಲೇನೋ ನಡೆಯುತ್ತಿದೆ ಎಂದು ಗೊತ್ತಿಲ್ಲ ಎಂದು. ನಾವು ನೋಡುತ್ತೇವೆ, ನಿಮ್ಮ ಬಾಬಾ ಯಾರು ಎಂದು ನಮ್ಮೊಂದಿಗೆ ಎದುರಿಸಲಿ ಎಂದು. ಸರಿ, ಹಾಗಾದರೆ ಬನ್ನಿ. ನೋಡಿ ಮಕ್ಕಳೇ, ಇದು ಜ್ಞಾನ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ನಮ್ಮ ತಂದೆ ಜ್ಞಾನ ಸಾಗರ ನಮ್ಮ ಜೊತೆಗಿದ್ದಾರೆ. ಜ್ಞಾನ ಸಾಗರ ನಮ್ಮ ಜೊತೆಗಿರುವಾಗ ಒಂದು ಪುಟ್ಟ ಕೀಲಿಕೈ ನಮ್ಮ ಬಳಿಯೂ ಇದೆ ಅಲ್ಲವೇ? ಮತ್ತು ಆ ಕೀಲಿಕೈ, ಆ ಖಜಾನೆ ತಂದೆಯ ಮಕ್ಕಳ ಬಳಿಯೂ ಇದೆ, ಎಲ್ಲರ ಬಳಿಯೂ ಇದೆ ಅಲ್ಲವೇ? ಖಜಾನೆ ಇದೆ ಅಲ್ಲವೇ? ಹೌದು. ನನ್ನ ಬಾಬಾ ನನ್ನ ಜೊತೆಯಲ್ಲೇ ಇರುತ್ತಾರೆ. ಯಾರೇ ಏನೇ ಹೇಳಲಿ ನಾವು ನೋಡುತ್ತೇವೆ ಅಥವಾ ನಾವು ನೋಡುತ್ತಿದ್ದೇವೆ ನಿಮ್ಮ ಬಾಬಾ ಹೇಗಿದ್ದಾರೆ ಎಂದು
ಆಗ ಹೇಳಿ, ಅವರು ನಿಮ್ಮ ಬಾಬಾ ಕೂಡ ಆಗಿದ್ದಾರೆ. ಯಾರು ತಂದೆಯ ಬಳಿ ಕುಳಿತಿದ್ದಾರೋ ಮತ್ತು ಯಾರು ಕುಳಿತಿಲ್ಲವೋ ಬಾಬಾ ಎಲ್ಲರಿಗೂ ಸೇರಿದವರು. ಅದಕ್ಕಾಗಿಯೇ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ತೋರಿಸುವಂತೆ ಶಿಶುಪಾಲನ 101 ತಪ್ಪುಗಳಾದಾಗ ಸ್ವಯಂ ಆಗಿ ಅವನ ಲೆಕ್ಕಾಚಾರವು ಮುಂದೆ ಬರುತ್ತದೆ. ನಂತರ ಯಾವ ಚಕ್ರ ಹೊರಬಂತು? ಸುದರ್ಶನ ಚಕ್ರ. ನಂತರ ಕಲ್ಯಾಣ ಮಾಡಿಯೇ ವಾಪಸ್ ಬಂತು. ಏನು ಮಾಡಿ? ಅದರಲ್ಲಿ ಶರೀರದ ಬಗ್ಗೆ ತೋರಿಸಲಾಗಿದೆ, ಆದರೆ ಇಲ್ಲಿ ಆತ್ಮದ ಕಲ್ಯಾಣವಿದೆ. ಸರಿ ತಾನೆ ಅಲ್ಲವೇ ಮಕ್ಕಳೇ? ಹಾಗಾದರೆ ತಂದೆಯು ಏನು ಮಾಡಲು ಬಂದಿದ್ದಾರೆ? ಶರೀರದ ಮತ್ತು ಆತ್ಮದ ಇಬ್ಬರ ಕಲ್ಯಾಣವನ್ನು ಮಾಡಲು ಬಂದಿದ್ದಾರೆ. ಸಮಯ ಹತ್ತಿರ ಬಂದಿದೆ. ಆತ್ಮದ ಕಲ್ಯಾಣವೂ ಆಗುತ್ತಿದೆ ಮತ್ತು ಶರೀರದ ಕಲ್ಯಾಣವೂ ಆಗಲಿದೆ. ಈಗ ಅಂತಹ ಸಮಯ ಬರಲಿದೆ. ಈಗ ಬಣ್ಣದ ಹೋಳಿ ಆಡುತ್ತಿದ್ದೀರಿ. ಸ್ವಲ್ಪ ಸಮಯದ ನಂತರ ರಕ್ತದ ಹೋಳಿ ಆಡುತ್ತಾರೆ. ರಕ್ತದ ಹೋಳಿ ಎಲ್ಲಿ ಕುಡಿಯಲು ನೀರಿರುವುದಿಲ್ಲವೋ ಅಲ್ಲಿ ರಕ್ತವಿರುತ್ತದೆ. ಕುಡಿದರೂ ಸಾಯುತ್ತಾರೆ, ಕುಡಿಯದಿದ್ದರೂ ಸಾಯುತ್ತಾರೆ. ಅಂತಹ ದೃಶ್ಯ ಈಗ ಬಹಳ ಹತ್ತಿರ ಬರಲಿದೆ. ಆದ್ದರಿಂದ ನನ್ನ ದೇಹಿ ಅಭಿಮಾನಿ ಸ್ಥಿತಿ ಹೇಗಿದೆ ಎಂದು ಪರೀಕ್ಷಿಸಿಕೊಳ್ಳಿ. ನಾನು ಪಕ್ಕ ಆತ್ಮನಾಗಿ ಕುಳಿತುಕೊಳ್ಳುತ್ತೇನೆಯೇ ಅಥವಾ ನನ್ನ ಬುದ್ಧಿಯೋಗವು ಎಲ್ಲಿಯಾದರೂ ಯಾರೆಲ್ಲಾದರೂ ಸಿಲುಕಿಕೊಂಡಿದೆಯೇ? ಸಿಲುಕುವುದು ಎಂದರೇನು? ಪರೀಕ್ಷಿಸಿಕೊಳ್ಳಿ. ಸಿಲುಕುವುದು ಎಂದರೆ ನ್ಯಾರ ಆಗದಿರುವುದು. ನ್ಯಾರ ಎಂದರೆ ನೀವು ಅವರಿಂದ ದೂರ ಸರಿಯುವುದು ಅಥವಾ ಜಗಳವಾಡಿ ದೂರ ಹೋಗುವುದಲ್ಲ. ಇದನ್ನು ನ್ಯಾರ ಎನ್ನಲಾಗುವುದಿಲ್ಲ. ಪ್ರೀತಿಯಿಂದ ನ್ಯಾರ ಆಗುವುದು. ಪ್ಯಾರ ಮತ್ತು ನ್ಯಾರ ಎರಡು. ನಮ್ಮ ಬಾಬಾ ಹೇಗಿದ್ದಾರೆ? ಯಾರು ಅವರನ್ನು ಭೇಟಿಯಾಗುತ್ತಾರೋ ಮತ್ತು ಯಾರು ಭೇಟಿಯಾಗುವುದಿಲ್ಲವೋ, ಯಾರಿಗೆ ಅವರ ಗುರುತಿದೆಯೋ ಪ್ರತಿಯೊಬ್ಬ ಆತ್ಮವು ಏನು ಯೋಚಿಸುತ್ತದೆ? ನನ್ನ ಬಾಬಾ ನನ್ನನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ ಮತ್ತು ನನಗಿಂತ ಹೆಚ್ಚು ಪ್ರೀತಿ ಬೇರೆ ಯಾರನ್ನೂ ಮಾಡುವುದಿಲ್ಲ ಎಂದು. ಮತ್ತು ತಂದೆ ಯಾರು? ಪ್ರೀತಿಯ ಸಾಗರ. ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ತಂದೆಯು ಅದಕ್ಕಿಂತ 10 ಪಟ್ಟು ಹೆಚ್ಚು ಪ್ರೀತಿ ಮಾಡುತ್ತಾರೆ. ಒಂದು ವೇಳೆ ನೀವು ದ್ವೇಷಿಸಿದರೂ ಅವರು 10 ಪಟ್ಟು ದ್ವೇಷಿಸುವುದಿಲ್ಲ. ಆದರೆ ನೀವು ಪ್ರೀತಿಸಿದರೆ ಅವರು 10 ಪಟ್ಟು ಪ್ರೀತಿಸುತ್ತಾರೆ. ಹಾಗಾದರೆ ನಿಮ್ಮ ಪ್ರೀತಿ ಹೇಗಿದೆ? ಮತ್ತು ಎರಡನೇ ಅತಿ ದೊಡ್ಡ ಪಾಯಿಂಟ್, ಪರೀಕ್ಷಿಸಿಕೊಳ್ಳಿ. ಪ್ರೀತಿ ಸತ್ಯವಾಗಿದೆಯೇ ಅಥವಾ ಸ್ವಾರ್ಥದ್ದಾಗಿದೆಯೇ? ಒಳ್ಳೆಯದು. ಸತ್ಯವಾದ ಪ್ರೀತಿಯ ಗುರುತೇನು? ಸತ್ಯವಾದ ಪ್ರೀತಿ ಎಂದರೆ, ಬಾಬಾ ನಾನು ಹೇಗಿದ್ದೇನೋ ಏನಿದ್ದೇನೋ ನಿಮ್ಮವಳಾಗಿದ್ದೇನೆ. ನೀವು ನನಗೆ ಏನು ನೀಡಿದ್ದೀರೋ ಅದು ಭರ್ಪೂರಾಗಿದೆ. ನೀವು ನನಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದೀರಲ್ಲವೇ, ಅದಕ್ಕಾಗಿ ನಾನು ಹೃದಯದಿಂದ ಧನ್ಯವಾದ ಅರ್ಪಿಸುತ್ತೇನೆ. ಸರಿತಾನೆ? ಇದು ಸತ್ಯವಾದ ಪ್ರೀತಿ. ಬಾಬಾ, ಒಂದು ವೇಳೆ ನೀವು ಸಂಸಾರಕ್ಕೆ ಬಂದು ಕೇಳಿದರೆ ನಿನಗೆ ಏನು ಬೇಕು ಎಂದು ಕೇಳಿಕೋ ಎಂದರೆ ಆಗ ನಾನು ನಿಮ್ಮನ್ನೇ ಕೇಳುತ್ತೇನೆ, ನೀವು ನನಗೆ ಸಿಕ್ಕಿರಿ ಸಾಕು ಎಂದು. ಇಂತಹದ್ದು ಸತ್ಯವಾದ ಪ್ರೀತಿ. ಅಂದರೆ ಶುಭಾಬನನ್ನೇ ಕೇಳೋದೇನಿದೆ, ಇದು ಸತ್ಯವಾದ ಪ್ರೀತಿ. ಈಗ ಎರಡನೇ ರೀತಿಯ ಪ್ರೀತಿ, ಹೇ ಭಗವಂತ ನನ್ನ ಈ ಮನೋಕಾಮನೆಯನ್ನು ಪೂರೈಸು. ಹೇ ಶಿವಬಾಬಾ ನನ್ನ ಈ ಆಸೆಯನ್ನು ಪೂರೈಸು. ನಾನು ನಿಮ್ಮನ್ನು ಚೆನ್ನಾಗಿ ನೆನಪು ಮಾಡುತ್ತೇನೆ, ನಾನು ಯೋಗ ಮಾಡುತ್ತೇನೆ. ಅರೆ ಸೋದರ, ಇದೇನು? ಇದು ಯಾವ ರೀತಿಯ ಪ್ರೀತಿ? ಇದರಲ್ಲಿ ಸ್ವಲ್ಪ ಸ್ವಾರ್ಥ ಬರುತ್ತದೆ. ಒಂದು ವೇಳೆ ನಿಶ್ಚಯ ಬುದ್ಧಿ ಮಕ್ಕಳು ಒಂದೇ ಸಮನೆ ಹೇಳಿದರೆ, ನನ್ನ ಬಾಬಾ ಈ ಎಲ್ಲ ಮಕ್ಕಳು ನಿಮ್ಮವರೇ, ಈ ಪರಿವಾರ ನಿಮ್ಮದೇ, ಈ ಎಲ್ಲವೂ ನಿಮ್ಮದೇ, ನಿಮಗೆ ಹೇಗೆ ಸರಿ ಅನಿಸುತ್ತದೋ ಹಾಗೆಯೇ ಮಾಡಿ ಮತ್ತು ಎಲ್ಲ ಮಕ್ಕಳು ವಿಶ್ವಾಸವಿಡಿ. ತಂದೆಯು ಕಾರ್ಯ ಮಾಡುವಾಗ ಹೇಗೆ ಮಾಡುತ್ತಾರೆ? ಅದೇ ಅಲ್ಲವೇ? ಸಾಗರನ ಮುಂದೆ ನೀವು ಚಮಚ ಹಿಡಿದು ನಿಂತರೆ, ಹೇ ಸಾಗರವೇ ಈ ಚಮಚವನ್ನು ತುಂಬಿಸಿಕೊಡು, ನಾನು 5 ರೂಪಾಯಿಯ ಪ್ರಸಾದ ಅರ್ಪಿಸುತ್ತೇನೆ ಅಥವಾ ನಿನಗೆ ಭೋಗ ಇಡುತ್ತೇನೆ ಎಂದರೆ ಹೇಗೆ? ಬಹುಶಃ ಅವರು ನಿಮಗೆ ಅರ್ಧ ಸಾಗರವನ್ನೇ ಕೊಡುವವರಿರಬಹುದು. ನೀವು ಚಮಚದಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಎನ್ನುತ್ತೀರಿ. ಸರಿ ತಾನೇ? ನಿಮಗೆ ಚಮಚವೇ ಬೇಕೆಂದರೆ ಅವರು ನಿಮಗೆ ಚಮಚವನ್ನೇ ಕೊಡುತ್ತಾರೆ. ಅಂದರೆ ಒಂದು ಚಮಚದಷ್ಟೇ ಕೊಡುತ್ತಾರೆ. ಸರಿ ತಾನೇ? ಇಲ್ಲ ಬಾಬಾ, ನಿಮಗೆ ಹೇಗೆ ಸರಿ ಅನಿಸುತ್ತದೋ ಹಾಗೆ ಮಾಡಿ. ನಾವು ನಿಮ್ಮ ಮಕ್ಕಳು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ.
ಅದರಿಂದ ಏನಾಗುತ್ತದೆ? ತಂದೆಯೂ ನೋಡುತ್ತಾರೆ, ವಾ ಎಷ್ಟು ಪ್ರೀತಿಯ ಮಕ್ಕಳಾಗಿದ್ದಾರೆ ಎಂದು. ಆಗ ಹೃದಯಕ್ಕೆ ಸಂತೋಷವಾಗಿ ಇನ್ನೂ ಹೆಚ್ಚು ನೀಡಬೇಕೆನಿಸುತ್ತದೆ. ಲೌಕಿಕ ಪ್ರಪಂಚದಲ್ಲೂ ನೋಡಿ, ಒಬ್ಬ ಮಗು ನಾಲಾಯಕ್ಕಾಗಿದ್ದಾಗ ಪದೇ ಪದೇ ಕೇಳುತ್ತಿದ್ದಾರೆ, ಇದು ಕೊಡಿ ಅಷ್ಟು ಕೊಡಿ ಎಂದು. ಆಗ ತಂದೆಗೆ ಕೊಡಲು ಮನಸ್ಸಾಗುವುದಿಲ್ಲ, ಆಗುತ್ತದೆಯೇ? ಮತ್ತು ಯಾವ ಮಗು ಏನನ್ನೂ ಕೇಳುವುದಿಲ್ಲವೋ, ಸಂಪೂರ್ಣ ಸಮರ್ಪಣಾ ಬುದ್ಧಿಯಿಂದ ಇರುತ್ತದೆಯೋ, ಆಗ ತಂದೆಗೆ ಅವನಿಗೆ ಡಬಲ್ ಕೊಡಬೇಕೆನಿಸುತ್ತದೆ. ಹಾಗಾದರೆ ಈಗ ಏನು ಮಾಡಬೇಕು? ಎಂತಹ ಮಕ್ಕಳಾಗಬೇಕು? ಸಮರ್ಪಣಾ ಬುದ್ಧಿ, ಸಂಪೂರ್ಣ ಸಮರ್ಪಣಾ ಬುದ್ಧಿ. ಬಾಬಾ, ಈ ಪರಿವಾರ ನಿಮ್ಮದು, ಈ ಮಕ್ಕಳು ನಿಮ್ಮವರು, ಈ ಮನೆ ನಿಮ್ಮದು, ನಾನು ಕೂಡ ನಿಮ್ಮವಳು. ಹಾಗಾದರೆ ನನಗೆ ಏನು ಬೇಕು? ಯಾರಿಗೆ ತಂದೆ ಸಿಕ್ಕಿದ್ದಾರೋ ಅವರಿಗೆ ಬೇರೇನಾದರೂ ಬೇಕೇ? ಏನೂ ಬೇಡ. ಈಗ ಎರಡನೇ ವಿಷಯ, ಲೌಕಿಕಕ್ಕೆ ಬನ್ನಿ. ಲೌಕಿಕ ಪರಿವಾರವನ್ನು ನಿಮಗೆ ನೀಡಿದವರು ಯಾರು? ಯಾವುದಕ್ಕಾಗಿ ನೀಡಿದ್ದರು? ಸಂಭಾಳಿಸಲು, ಮತ್ತು ಅನಿವಾರ್ಯತೆಯಿಂದ ಸಂಭಾಳಿಸಲು ನೀಡಿಲ್ಲ, ಪ್ರೀತಿಯಿಂದ ಸಂಭಾಳಿಸಲು ನೀಡಿದ್ದಾರೆ. ಆದರೆ ಕೆಲವು ಮಕ್ಕಳು ಅನಿವಾರ್ಯತೆಯ ಬಂಧನದಲ್ಲಿ ಸಿಲುಕಿದ್ದಾರೆ. ಇಲ್ಲ, ಇಂದಿಗಿಂತ ಮೊದಲು ಏನಾಗಿದೆಯೋ ಅದನ್ನು ಬಿಡಿ. ಈ ದಿನದ ನಂತರ ಪ್ರತಿಯೊಂದು ಸಂಬಂಧವನ್ನು ತಂದೆಯ ಪ್ರೀತಿಯ ಸಂಬಂಧವಾಗಿ ಪರಿವರ್ತಿಸಿ. ಇದು ನನ್ನ ಜೀವನದಲ್ಲಿ ನನ್ನ ಬಾಬಾ ನೀಡಿದ ಬಹಳ ಪ್ರೀತಿಯ ಉಡುಗೊರೆ ಎಂದು ಭಾವಿಸಿ, ಮತ್ತು ನಾನು ಈ ಉಡುಗೊರೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಸಂಭಾಳಿಸಬೇಕು. ಯಾರು ನೀಡಿದ್ದಾರೆ? ತಂದೆ ನೀಡಿದ್ದಾರೆ. ಹಾಗಾದರೆ ಏನು ಮಾಡಬೇಕು? ತಂದೆ ಉಡುಗೊರೆ ಕೊಟ್ಟಿದ್ದಾರೆ ಎಂದರೆ ಆ ಉಡುಗೊರೆ ಲೌಕಿಕದಲ್ಲಿ ಮಗುವಾಗಿರಲಿ, ತಂದೆಯಾಗಿರಲಿ, ತಾಯಿಯಾಗಿರಲಿ ಅಥವಾ ಪತಿಯಾಗಿರಲಿ ನಿಭಾಯಿಸಬೇಕು. ನ್ಯಾರ ಮತ್ತು ಪ್ಯಾರ ಆಗಬೇಕು. ಮಕ್ಕಳ ಪರಿವಾರವಿದೆ ಎಂದರೆ ಪೇಪರ್ ಎಲ್ಲಿ ತೆಗೆದುಕೊಳ್ಳುತ್ತಾರೆ? ಪ್ರತಿಯೊಬ್ಬ ಮಗುವು ಪೇಪರ್ ಕೊಡಬೇಕಲ್ಲವೇ? ಯಾರೋ ಒಂದು ರೀತಿಯಲ್ಲಿ ಪೇಪರ್ ಕೊಡುತ್ತಾರೆ, ಇನ್ಯಾರೋ ಇನ್ನೊಂದು ರೀತಿಯಲ್ಲಿ. ಈಗ ಸೆಂಟರ್ನಲ್ಲಿರುವ ಮಕ್ಕಳಿದ್ದಾರೆ, ಪೇಪರ್ ಅವರಿಗೂ ಬರುತ್ತಿದೆ, ತೆಗೆದುಕೊಳ್ಳುತ್ತಿದ್ದಾರಲ್ಲವೇ? ಪೇಪರ್ ಅವರಿಗೂ ಇದೆ. ಅವರ ರೀತಿ ಮತ್ತು ಅವರ ವಿಷಯ ಸ್ವಲ್ಪ ಬೇರೆ ಇರಬಹುದು, ನಿಮ್ಮ ವಿಷಯ ಸ್ವಲ್ಪ ಬೇರೆ ಇರಬಹುದು, ಆದರೆ ಪರೀಕ್ಷೆ ಸಮಾನವಾಗಿದೆ. ಅವರದ್ದು ದೊಡ್ಡ ಕ್ಲಾಸ್ಗೆ ಹೋಗುವ ಪೇಪರ್ ಮತ್ತು ನಿಮ್ಮದು ಸಣ್ಣ ಕ್ಲಾಸ್ಗೆ ಹೋಗುವ ಪೇಪರ್ ಎಂದು ಭಾವಿಸಬೇಡಿ. ಪೇಪರ್ ಇಬ್ಬರದು ಸಂಪೂರ್ಣ ಸಮಾನವಾಗಿದೆ. ಸೆಂಟರ್ನಲ್ಲಿರುವ ಮಕ್ಕಳ ಪೇಪರ್ ಕೂಡ ಸಮಾನವಾಗಿದೆ, ಗೃಹಸ್ಥದಲ್ಲಿರುವ ಮಕ್ಕಳ ಪೇಪರ್ ಕೂಡ ಸಮಾನವಾಗಿದೆ. ಈಗ ನೀವು ಮಕ್ಕಳು ನೋಡಿ, ನಿಮಗೇನು ಮಾಡಬೇಕು ಎಂದು? ಪಾಸ್ ಆಗುವುದಲ್ಲ, ಫುಲ್ ಪಾಸ್ ಆಗಿ ತೋರಿಸಬೇಕು. ಪಕ್ಕ ಫಸ್ಟ್ ಬರಬೇಕಲ್ಲವೇ? ಪೇಪರ್ ಒಂದೇ ಮಟ್ಟದ್ದಾಗಿದೆ. ಪೇಪರ್ ಸಣ್ಣದು ಅಥವಾ ದೊಡ್ಡ ಕ್ಲಾಸಿನದ್ದಲ್ಲ. ಸೆಂಟರ್ನವರಿಗೂ ಪೇಪರ್ ಇದೆ ಮತ್ತು ಗೃಹಸ್ಥದಲ್ಲಿರುವ ಮಕ್ಕಳಿಗೂ ಇದೆ. ಸರಿ ತಾನೇ ಮಕ್ಕಳೇ? ಈಗ ಸ್ವಲ್ಪ ಸ್ಥೂಲವಾಗಿ ಬದಲಾವಣೆಯಾಗಿದೆ, ಸ್ಥಳ ಬದಲಾಗಿದೆ, ಅಷ್ಟೇ ಬದಲಾವಣೆಯಾಗಿದೆ ಹೊರತು ಬೇರೇನೂ ಇಲ್ಲ. ಹಾಗಾದರೆ ಈಗ ಏನು ಮಾಡುತ್ತೀರಿ? ಲೌಕಿಕ ಪರಿವಾರವನ್ನು ತಂದೆ ಕೊಟ್ಟ ಉಡುಗೊರೆ ಎಂದು ಭಾವಿಸಿ ಬಹಳ ಪ್ರೀತಿಯಿಂದ ನಡೆಸಬೇಕು. ಸರಿ ತಾನೆ? ಬಾಬಾ ಏನು ಒಂದೇ ವಿಷಯ ಕಲಿಸುತ್ತಿದ್ದೀರಿ, ಗೃಹಸ್ಥದಲ್ಲಿಟ್ಟಿದ್ದೀರಿ. ಪ್ರತಿದಿನ ಒಂದೇ ಪರೀಕ್ಷೆ ಬರುತ್ತದೆ ಎಂದು ಭಾವಿಸಬೇಡಿ. ನೋಡಿ, ಕೆಲವು ಮಕ್ಕಳು ಯೋಚಿಸುತ್ತಾರೆ, ಒಂದು ವೇಳೆ ನಾನು ಕನ್ಯೆಯಾಗಿದ್ದರೆ ಸೆಂಟರ್ನಲ್ಲಿ ಸಮರ್ಪಿತಳಾಗುತ್ತಿದ್ದೆ, ಆಗ ಲೌಕಿಕ ಪರಿವಾರ ಇರುತ್ತಿರಲಿಲ್ಲ. ಇಲ್ಲ ತಾನೆ? ಪೇಪರ್ ಎಲ್ಲೇ ಇರಲಿ, ಗೃಹಸ್ಥದಲ್ಲಿರಲಿ ಅಥವಾ ಸೆಂಟರ್ನಲ್ಲಿರಲಿ, ಪೇಪರ್ ಅಲ್ಲಿಯೂ ಬರುತ್ತದೆ. ಬಹುಶಃ ಅಲ್ಲಿ ದೊಡ್ಡ ಪೇಪರ್ ಬರಬಹುದು. ಆದ್ದರಿಂದ ಹಾಗೆ ಯೋಚಿಸಬೇಡಿ. ಯಾರಿಗೆ ಪೇಪರ್ ಸಿಕ್ಕಿದೆಯೋ ಬಹಳ ಒಳ್ಳೆಯ ಪೇಪರ್ ಸಿಕ್ಕಿದೆ, ಆದ್ದರಿಂದ ತಮ್ಮ ತಮ್ಮ ಪೇಪರನ್ನು ಬಹಳ ಪ್ರೀತಿಯಿಂದ ಬರೆಯಿರಿ. ಆದರೆ ಕೋಪದಿಂದ ಪರೀಕ್ಷೆ ಬರೆಯಬೇಡಿ. ಇದಕ್ಕಿಂತ ಮೊದಲು ಸ್ವಲ್ಪ ಬೇರೆ ಬೇರೆಯಾಗಿದ್ದೀರಿ, ಆದರೆ ಈಗೇನಾಗಬೇಕು? ಒಂದಾಗಿ ಬಾಳಬೇಕು. ಇಲ್ಲದಿದ್ದರೆ ಜನರು ಏನು ಹೇಳುತ್ತಾರೆ ನೋಡಿ, ಈ ಬ್ರಹ್ಮಕುಮಾರರು ತಮ್ಮ ತಮ್ಮಲ್ಲೇ ಮನೆಯಲ್ಲಿ ಜಗಳವಾಡುತ್ತಾರೆ. ಇನ್ನು ನಮ್ಮ ಸಮಸ್ಯೆಯನ್ನು ಏನು ಬಗೆಹರಿಸುತ್ತಾರೆ? ಇದನ್ನೇ ಹೇಳುತ್ತಾರೆ. ಇವರು ಶಾಂತಿಯ ಸಂದೇಶ ಕೊಡುತ್ತಾರೆ ಮತ್ತು ತಮ್ಮಲ್ಲೇ ಜಗಳವಾಡುತ್ತಾರೆ. ನಮಗೆ ಏನು ಶಾಂತಿ ಕೊಡುತ್ತಾರೆ? ಇವರಿಗಿಂತ ನಾವೇ ವಾಸಿ ಎಂದು ಹೇಳುತ್ತಾರೆ. ಹಾಗೇನಾಗುತ್ತದೆ? ತಂದೆಯ ಗೌರವ ಉಳಿಸಲಿಲ್ಲ ಎಂದಾಗುತ್ತದಲ್ಲವೇ? ಹಾಗಾದರೆ ಈಗೇನು ಮಾಡಬೇಕು?
ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಯಿರಿ. ಒಬ್ಬರ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಂಡು ನಡೆಯಿರಿ. ಪೇಪರ್ ಬಂದೇ ಬರುತ್ತದೆ ಎಂದು ನಮಗೆ ಗೊತ್ತಿದೆ. ನೀವು ಪ್ರಯತ್ನಿಸಿ. ನಿಮ್ಮನ್ನು ನೀವು ಬಹಳ ಒಳ್ಳೆಯವರನ್ನಾಗಿ ಮಾಡಿಕೊಳ್ಳಿ. ಆಗ ಎದುರಿಗಿರುವವರು ನಿಮ್ಮನ್ನು ನೋಡಿ ತಾವಾಗಿಯೇ ಬದಲಾಗುತ್ತಾರೆ. ಪ್ರತಿಯೊಬ್ಬ ಮಗುವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಅಲ್ಲವೇ? ಮಕ್ಕಳೇ, ಈಗ ತಂದೆಯ ಹೆಸರನ್ನು ಬೆಳಗಿಸಬೇಕು ಮತ್ತು ನೀವು ನಿಮ್ಮ ವ್ಯವಹಾರದಿಂದ, ನಿಮ್ಮ ಸಂಸ್ಕಾರದಿಂದ ಬೆಳಗಿಸುತ್ತೀರಿ. ನಿಮ್ಮ ಸಂಸ್ಕಾರವು ತೋರಿಸಿಕೊಡುತ್ತದೆ. ಎಲ್ಲರೂ ಹೇಳುತ್ತಾರೆ, ಹೌದು, ಇವರು ನಿಜವಾಗಿಯೂ ಭಗವಂತನನ್ನು ಭೇಟಿಯಾಗುತ್ತಾರೆ ಎಂದು. ಇದು ನಿಮ್ಮ ಸಂಸ್ಕಾರ ತೋರಿಸುತ್ತದೆ. ಹೇಳುವುದರಿಂದ ಏನೂ ಆಗುವುದಿಲ್ಲ. ಹೇಳುವಂತಹ ಪಂಡಿತರಾಗಬೇಡಿ, ಅದನ್ನು ಕೇಳುವಂತಹ ಗೋಪಿಯರಾಗಿ, ಯಾರು ಪ್ರೀತಿಯಲ್ಲಿ ಮಗ್ನರಾಗಿರುತ್ತಾರೆ. ಈಗ ಜ್ಞಾನವನ್ನು ಸ್ವಲ್ಪ ಪಕ್ಕಕ್ಕಿಡಿ. ಈಗ ಪ್ರೀತಿಯ ಸಮಯ. ಪ್ರಸ್ತುತ ಸಮಯದಲ್ಲಿ ಎಲ್ಲರಿಗೂ ಪ್ರೀತಿಯ ಅವಶ್ಯಕತೆ ಇದೆ ಮತ್ತು ಒಳಗಿನಿಂದಲೂ ಪರಿವರ್ತನೆಯಾಗಿ ಮತ್ತು ಹೊರಗಿನಿಂದಲೂ ಪರಿವರ್ತನೆಯಾಗಿ. ಆಗ ಹೇಳುತ್ತಾರೆ, ವಾ, ತಂದೆಯ ವಜ್ರದಂತಹ ಮಕ್ಕಳು ಬಂದಿದ್ದಾರೆ ಎಂದು. ನೋಡಿ ಮಕ್ಕಳೇ, ತಂದೆಯು ಮೇಲೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಆತ್ಮಕ್ಕೂ ಪ್ರೀತಿ ಇದೆ. ಎಲ್ಲೇ ಕುಳಿತಿರಲಿ ಪ್ರತಿಯೊಬ್ಬ ಆತ್ಮಕ್ಕೂ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ತಂದೆ ಏನು ಹೇಳುತ್ತಿದ್ದಾರೋ, ತಂದೆ ನಮಗೆ ಯಾವ ಶಿಕ್ಷಣ ಕೊಡುತ್ತಿದ್ದಾರೋ ಆ ಶಿಕ್ಷಣದ ಮೇಲೆಯೂ ಪ್ರೀತಿ ಇರಬೇಕು. ಅಂದರೆ ಸತ್ಯವಾದ ಜೊತೆಯಾಗಿರುವುದು ಮತ್ತು ಸತ್ಯವಾದ ಪ್ರೀತಿಯ ಗುರುತು ಎಂದರೆ ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರಿಗೆ ಏನು ಇಷ್ಟ, ಅವರು ಹೇಗೆ ಇರಲು ಇಷ್ಟಪಡುತ್ತಾರೆ, ಅವರು ಹೇಗೆ ಮಾತನಾಡಲು ಇಷ್ಟಪಡುತ್ತಾರೆ, ಅವರಿಗೆ ಎಂತಹ ವಸ್ತುಗಳು ಇಷ್ಟ, ಈ ಎಲ್ಲ ವಿಷಯಗಳ ಬಗ್ಗೆಯೂ ಗಮನವಿರಲಿ. ನೀವು ಕೇವಲ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಆತ್ಮನನ್ನು ಪ್ರೀತಿಸುತ್ತೀರೋ ಅಥವಾ ಅವರ ಗುಣಗಳನ್ನು ಪ್ರೀತಿಸುತ್ತೀರೋ? ಆತ್ಮದ ಗುಣಗಳನ್ನು ಪ್ರೀತಿಸುವುದೇ ಸತ್ಯವಾದ ಪ್ರೀತಿ. ನಮ್ಮ ಪ್ರೀತಿಯ ಬಾಬಾ ಜ್ಞಾನ ಮತ್ತು ಗುಣಗಳ ಸಾಗರವಾಗಿದ್ದಾರೆ. ಈಗ ಪರೀಕ್ಷಿಸಿಕೊಳ್ಳಿ, ನನ್ನ ಬಾಬನಲ್ಲಿ ಯಾವ ಜ್ಞಾನವಿದೆ, ಯಾವ ಗುಣಗಳಿವೆ. ನೀವು ಆ ಗುಣಗಳನ್ನು ನಿಮ್ಮಲ್ಲಿ ಧಾರಣೆ ಮಾಡಿಕೊಂಡಾಗ ಏನಾಗುತ್ತೀರಿ? ಮಾಸ್ಟರ್ ಗುಣಗಳ ಸಾಗರವಾಗುತ್ತೀರಿ, ಮಾಸ್ಟರ್ ಪ್ರೀತಿಯ ಸಾಗರವಾಗುತ್ತೀರಿ. ಹಾಗಾದರೆ ಆಗಬೇಕು ಅಲ್ಲವೇ? ನೀವು ನೋಡಿ, ಯಾವುದೇ ವಸ್ತು ಯಾವುದರ ಸಂಪರ್ಕಕ್ಕೆ ಬರುತ್ತದೆಯೋ ನಿಧಾನವಾಗಿ ಅದರಂತೆಯೇ ಆಗುತ್ತದೆ. ಹಾಗಾದರೆ ನೀವು ಯಾರ ಸಂಪರ್ಕದಲ್ಲಿದ್ದೀರಿ? ನೇರವಾಗಿ ತಂದೆಯ ಸಂಪರ್ಕದಲ್ಲಿದ್ದೀರಿ. ಸೃಷ್ಟಿಯ ಡೈರೆಕ್ಟರ್ ಸಂಪರ್ಕದಲ್ಲಿದ್ದೀರಿ ಮತ್ತು ಆ ಡೈರೆಕ್ಟರ್ ಬಹಳ ಅದ್ಭುತವಾಗಿದ್ದಾರೆ, ಬಹಳ ಪ್ರೀತಿಯವರಾಗಿದ್ದಾರೆ. ಹಾಗಾದರೆ ಈಗ ಹೇಗಾಗಬೇಕು? ಅವರ ಗುಣಗಳನ್ನು ನಿಮ್ಮಲ್ಲಿ ತಂದುಕೊಳ್ಳಬೇಕು. ಅವರಂತೆ ಗುಣಸ್ವರೂಪ, ಶಾಂತ ಸ್ವರೂಪ, ಪ್ರೀತಿಯ ಮೂರ್ತಿಯಾಗಬೇಕು. ಮಕ್ಕಳೇ, ಈಗ ಮಾಲೆಯಲ್ಲಿ ಪೋಣಿಸಲ್ಪಡದಿದ್ದರೆ ವಿಷ್ಣುವಿನ ಕೊರಳ ಮಾಲೆಯ ಮಣಿ ಹೇಗೆ ಆಗುತ್ತೀರಿ? ಮಕ್ಕಳು ಕೇಳಿದರು, ಬಾಬಾ, ನಾವು ವಿಷ್ಣುವಿನ ಕೊರಳ ಮಾಲೆಯಲ್ಲಿ ಬರುತ್ತೇವೆಯೇ? ಏಕೆ ಬರುವುದಿಲ್ಲ? ಖಂಡಿತ ಬರುತ್ತೀರಿ. ಈಗ ಇಲ್ಲಿ ಕುಳಿತಿದ್ದೀರಿ ಎಂದರೆ ಅಲ್ಲಿಯೂ ಕುಳಿತಿರುತ್ತೀರಿ. ಹೌದು, ನೀವು ಓಡಿ ಬಂದು ಎಲ್ಲರಿಗಿಂತ ಮುಂದೆ ಕುಳಿತುಕೊಳ್ಳಿ. ನಿಮ್ಮ ಸೀಟನ್ನು ಮೊದಲೇ ಬುಕ್ ಮಾಡಿಕೊಳ್ಳಿ. ಸರಿ ಅಲ್ವೇ? ಹೇಳಿದ್ದನ್ನು ಪ್ರೀತಿಯ ಮಧುರ ಮಕ್ಕಳು ಕೇಳುತ್ತಾರೆಯೇ? ಜೀವನದಲ್ಲಿ ಧಾರಣೆ ಮಾಡುತ್ತಾರೆಯೇ? ಪಕ್ಕಾ ವಾಗ್ದಾನ. ಇದರಿಂದ ತಂದೆಯ ಹೆಸರು ಬೆಳಗುತ್ತದೆ. ಆಗ ಹೇಳುತ್ತಾರೆ, ಹೌದು, ಇವರು ನಿಜವಾಗಿಯೂ ಬ್ರಹ್ಮಕುಮಾರರು, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದಾರೆ. ಹೌದು ತಾನೆ? ಈಗ ತಂದೆಯ ಸಂದೇಶವು ನಿಮ್ಮ ಕರ್ಮಗಳ ಮೂಲಕ ತಲುಪುತ್ತದೆ. ಪ್ರತಿಯೊಂದು ಆತ್ಮವು ನೋಡುತ್ತದೆ ಮತ್ತು ಹೇಳುತ್ತದೆ, ನಾನು ಇವರಂತೆ ಆಗಬೇಕು, ನನ್ನನ್ನು ನಿಮ್ಮಂತೆ ಮಾಡಿಕೊಳ್ಳಿ ಎಂದು. ನಾನು ಕೂಡ ನಿಮ್ಮಂತೆ ಆಗಲು ಬಯಸುತ್ತೇನೆ ಎಂದು. ಎಲ್ಲ ಆತ್ಮಗಳು ಬರುತ್ತವೆ ಮತ್ತು ನಿಮ್ಮಂತೆ ಆಗಲು ಪ್ರಯತ್ನಿಸುತ್ತದೆ. ಹಾಗಾದರೆ ಅದಕ್ಕಿಂತ ಮೊದಲು ಏನು ಮಾಡಬೇಕು? ನೀವು ತಂದೆಯ ಸಮಾನರಾಗಬೇಕು ಮತ್ತು ತಂದೆಯ ಸಮಾನರಾಗಿ ನಂತರ ನಿಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ಸರಿತಾನೆ ಮಕ್ಕಳೇ? ಬಹಳ ಮಧುರ ಮಕ್ಕಳಾಗಿದ್ದೀರಿ. ಎಷ್ಟು ಪ್ರೀತಿಯ ಮಕ್ಕಳಾಗಿದ್ದೀರಿ. ಬಾಬಾ ಮಧುರವಾಗಿದ್ದಾರೆಯೇ? ಬಹಳ ಮಧುರವಾಗಿದ್ದಾರೆ. ಪ್ರೀತಿಯ ಮಧುರ ಸಿಹಿಯನ್ನು ತಿಂದಿದ್ದೀರಲ್ಲವೇ? ಬಹಳ ಮಧುರವಾಗಿದೆ. ಒಳ್ಳೆಯದು ಮಕ್ಕಳೇ. ಈಗ ಮನಸ್ಸಿನಿಂದ ಹೋಳಿ ಆಡಿ. ಯಾರಾದರೂ ನೀವು ಪವಿತ್ರರಲ್ಲ ಎಂದು ಹೇಳಿದರೆ ಅದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ. ನೋಡಿ,
ಈಗ ನೇರ ಮಾತುಗಳಲ್ಲಿ ತಂದೆ ಇದನ್ನೇ ಹೇಳುತ್ತಾರೆ. ಮೊದಲು ಒಳಗಿನಿಂದ ಗುಡಿಸಿ ಕಸವನ್ನು ಹೊರಗೆ ಹಾಕಿ ಬನ್ನಿ. ಮನೆಯಲ್ಲಿ ಹೇಗೆ ಮಾಡುತ್ತೀರಿ? ಹೊರಗೆ ಗುಡಿಸಿ ಒಳಗೆ ಹಾಕುತ್ತೀರೋ ಅಥವಾ ಒಳಗಿನ ಕಸ ಗುಡಿಸಿ ಹೊರಗೆ ಹಾಕುತ್ತೀರೋ? ಇತ್ತೀಚೆಗೆ ಕೆಲವು ಮಕ್ಕಳು ಹೊರಗೆ ಗುಡಿಸಿ ಒಳಗೆ ಹಾಕುತ್ತಾರೆ. ಈ ಸಂದೇಶವನ್ನು ಎಲ್ಲರಿಗೂ ಕೊಡಿ. ಎಲ್ಲರಿಗೂ ಹೇಳಿ, ಹೊರಗಿನಿಂದಲ್ಲ ಒಳಗಿನಿಂದ ಸ್ವಚ್ಛ ಮಾಡಿಕೊಂಡು ಹೋಗಿ ಎಂದು. ಏಕೆಂದರೆ ತಂದೆ ಯಾರ ಮಾತನ್ನು ಕೇಳುತ್ತಾರೆ? ಹೃದಯದ ಮಾತನ್ನು. ಮತ್ತು ಹೃದಯವು ಕಾಣಿಸುವುದಿಲ್ಲ, ಕಾಣಿಸುವುದು ಶರೀರ ಮಾತ್ರ ಅಲ್ಲವೇ? ಮನಸ್ಸು ಎಲ್ಲಿ ಕಾಣಿಸುತ್ತದೆ ಹೇಳಿ? ಮನಸ್ಸು ಕಾಣಿಸುತ್ತದೆಯೇ? ಕಾಣಿಸುವುದಿಲ್ಲ. ಆದರೆ ಸ್ವಚ್ಛವಾಗಿದ್ದರೆ ತಂದೆಗೆ ಖಂಡಿತ ಕಾಣಿಸುತ್ತದೆ. ಹೇಗೆ ಮನಸ್ಸಿಗೆ ಸ್ಥೂಲ ಕಣ್ಣುಗಳಿರುವುದಿಲ್ಲವೋ ಹಾಗೆಯೇ ಕೇಳಿಸಿಕೊಳ್ಳುವವನಿಗೂ ಕಣ್ಣುಗಳಿರುವುದಿಲ್ಲ, ಕಿವಿಗಳೂ ಇರುವುದಿಲ್ಲ. ತಂದೆಯ ಬಗ್ಗೆ ಹೇಳುತ್ತಾರಲ್ಲವೇ, ಕಣ್ಣಿಲ್ಲದೆ ನೋಡುವವನು, ಕಿವಿ ಇಲ್ಲದೆ ಕೇಳುವವನು ಎಂದು. ಹಾಗಾದರೆ ಮನಸ್ಸು ಸ್ವಚ್ಛವಾಗಿದ್ದರೆ, ಸತ್ಯವಾಗಿದ್ದರೆ ನೀವು ಮುಖದಿಂದ ಧ್ವನಿ ಮಾಡುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನ ಧ್ವನಿ ತಲುಪುತ್ತದೆ ಮತ್ತು ಬಾಬಾ ಕೇಳಿಸಿಕೊಳ್ಳುತ್ತಾರೆ ಹಾಗೂ ನಿಮ್ಮ ಕೈ ಹಿಡಿಯುತ್ತಾರೆ. ಸರಿ ತಾನೆ ಮಕ್ಕಳೇ? ಖುಷಿಯಾಗಿರಿ ಅಷ್ಟೇ. ಈ ಪರಿವರ್ತನೆ ತಂದೆಗೆ ಬೇಕು. ಇಂದು ಎಲ್ಲ ಮಕ್ಕಳು ತಂದೆಗೆ ವಾಗ್ದಾನ ಮಾಡಿ, ಪ್ರತಿಜ್ಞೆ ಮಾಡಿ, ಇಂದಿನಿಂದಲೇ ನಿಮ್ಮ ಸಂಬಂಧದ ಹೋಳಿಯ ಒಳ್ಳೆಯ ಆರಂಭವನ್ನು ಮಾಡಿರಿ. ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಸಂಬಂಧದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿರಿ. ಪ್ರತಿಯೊಬ್ಬ ಮಗುವು ಅರ್ಥ ಮಾಡಿಕೊಂಡಿದ್ದೀರಲ್ಲವೇ? ಪ್ರತಿಯೊಬ್ಬ ಮಗುವು ತಿಳುವಳಿಕೆಯುಳ್ಳವರಾಗಿದ್ದಾರೆ ಮತ್ತು ತಿಳುವಳಿಕೆಯುಳ್ಳವರಿಗೆ ಸೂಚನೆಯ ಸಾಕು. ಹೌದು, ನಿಮಗಾಗಿ ನೀವು ಚಪ್ಪಾಳೆ ತಟ್ಟಿಕೊಳ್ಳಿರಿ. ಇಶಾರೆಯಿಂದ ಅರ್ಥ ಮಾಡಿಕೊಳ್ಳುವ ಮಕ್ಕಳು ತಂದೆಗೆ ಬಹಳ ಪ್ರಿಯರು. ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಳ್ಳುವವರು ದೇವತೆ. ಹೇಳಿದ ಮೇಲೆ ಅರ್ಥ ಮಾಡಿಕೊಳ್ಳುವವರು ಮನುಷ್ಯ. ಹೇಳಿದರೂ ಅರ್ಥ ಮಾಡಿಕೊಳ್ಳದವನು ದಡ್ಡ. ಹಾಗಾದರೆ ನಾವು ಬುದ್ಧು ಆಗಬಾರದು. ಸರಿ ತಾನೆ ಮಕ್ಕಳೇ? ನಾವು ಏನಾಗಬೇಕು? ದೇವತೆ. ದೇವತೆ ಎಂದರೆ ಸೂಚನೆಯಿಂದ, ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಳ್ಳುವವರು. ಮತ್ತು ದೇವತೆ ಎಂದರೆ ಕೊಡುವವರು, ಎಲ್ಲ ರೀತಿಯಿಂದಲೂ ಕೊಡುವವರು. ಮನಸ್ಸಿನಿಂದ ಪವರ್ಫುಲ್ ಸಕಾಶ್ ಕೊಡುವವರು, ಮುಖದಿಂದ ಜ್ಞಾನ ಕೊಡುವವರು. ಹೌದು ತಾನೇ? ತಂದೆಯು ವರ್ತಮಾನ ಸಮಯದ ದೇವತೆಯ ಬಗ್ಗೆ ಹೇಳುತ್ತಿದ್ದಾರೆ. ಈಗ ದೇವತೆಯ ಗುಣಗಳು ಬರುತ್ತಿವೆ ಮತ್ತು ಸತ್ಯಯುಗದಲ್ಲಿ ಸಂಪೂರ್ಣರಾಗುತ್ತೀರಿ. ವರ್ತಮಾನ ಸಮಯದಲ್ಲಿ ಬುದ್ಧಿಯಲ್ಲಿ ಒಂದು ವಿಷಯವನ್ನು ಫಿಟ್ ಮಾಡಿಕೊಳ್ಳಿ, ತೆಗೆದುಕೊಳ್ಳುವವರು ಆಗಬಾರದು. ದೇವತೆ ಕೊಡುವವರು ಆಗುತ್ತಿದ್ದೀರಿ ಅಲ್ಲವೇ? ಸರಿತಾನೆ ಮಕ್ಕಳೇ? ಒಳ್ಳೆಯದು ಮಕ್ಕಳೇ. ಈಗ ಎಲ್ಲರಿಗೂ ಹೋಳಿಯ ತಿಲಕ ಹಚ್ಚೋಣವೇ? ಚೆನ್ನಾಗಿದ್ದೀರಲ್ಲವೇ ಮಕ್ಕಳೇ? ಸೇವೆಗಾಗಿ ಸಿದ್ಧರಿದ್ದೀರಾ? ತಂದೆಯು ಮಕ್ಕಳೇ ಬನ್ನಿ ಎಂದರೆ ಏನು ಹೇಳುತ್ತೀರಿ? ಜಿ ಬಾಬಾ, ನಾನು ಬಂದೆ ಎಂದು. ಒಳ್ಳೆಯದು ಮಕ್ಕಳಿಗೆ ನೆನಪು ಪ್ರೀತಿಯನ್ನು ಕೊಡಿ, ಸರಿತಾನೆ? ಮತ್ತು ಬಾಬಾ ಕರೆದಿದ್ದಾರೆ ಎಂದು ಹೇಳಿ. ಈಗ ಮುಂದಿನ ಬಾರಿ ಬರುತ್ತೀರಿ ಅಲ್ಲವೇ? ಈಗ ಬರದಿದ್ದರೆ ನಂತರ ಹೇಗೆ ಬರುತ್ತೀರಿ? ಜನಸಂದಣಿ ಹೆಚ್ಚಾಗುತ್ತದೆ. ಈಗ ತಂದೆ ಸಿಕ್ಕಿದ್ದಾರೆ ಎಂದರೆ ಬನ್ನಿ ಮತ್ತು ತಂದೆಯನ್ನು ಭೇಟಿಯಾಗಿ. ಈಗ ಹುಡುಕಿ ಮಕ್ಕಳೇ, ಸ್ಥಳವನ್ನು ಈಗ ಹುಡುಕಿ. ಈಗ ಜನಸಂದಣಿ ಹೆಚ್ಚಾಗುವ ಸಮಯ ಬಂದಿದೆ. ಮತ್ತೆ ಭೇಟಿಯಾಗೋಣ. ಯಾರ್ಯಾರು ಭೇಟಿಯಾಗೋಣ? ನಾವು ಭೇಟಿಯಾಗೋಣ. ಸರಿ ಅಲ್ಲವೇ ಮಕ್ಕಳೇ? ಎಲ್ಲರಿಗೂ ಹೇಳಿ ಹೋಳಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ. ವರದಾನ: ರಾಜ್ಯುಕ್ತ ಭವ. ಪ್ರವೃತ್ತಿಯಲ್ಲಿದ್ದರೂ ಯಾರು ಸತ್ಯವಂತರೋ ಸಾಹೇಬನು ಅವರ ಮೇಲೆ ಸದಾ ಪ್ರಸನ್ನನಾಗಿರುತ್ತಾನೆ, ರಾಜಿಯಾಗಿರುತ್ತಾನೆ. ಪ್ರವೃತ್ತಿ ಮತ್ತು ನಿವೃತ್ತಿ ಎರಡರ ಸಮತೋಲನವನ್ನು ಕಾಯ್ದುಕೊಳ್ಳುವವರು ಸದಾ ತಂದೆಯ ಸಾಥಿ ಮತ್ತು ಸಾಕ್ಷಿಯಾಗಿ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಾರೆ. ನ್ಯಾರ ಮತ್ತು ಪ್ಯಾರ ಆಗಿರುವ ರಹಸ್ಯವನ್ನು ತಿಳಿದಿರುವ ಕಾರಣ ಸದಾ ಸ್ವಯಂ ತಮ್ಮ ಮೇಲೆ ತಾವೇ ಪ್ರಸನ್ನರಾಗಿರುತ್ತಾರೆ. ಪ್ರವೃತ್ತಿಯನ್ನು ಪ್ರಸನ್ನವಾಗಿಡುತ್ತಾರೆ. ಅದರ ಜೊತೆಗೆ ಬಾಪ್ತಾದ ಕೂಡ ಸದಾ ಅವರ ಮೇಲೆ ಪ್ರಸನ್ನರಾಗಿರುತ್ತಾರೆ. ಹೀಗೆ ತಮ್ಮನ್ನು ಮತ್ತು ಎಲ್ಲರನ್ನು ಪ್ರಸನ್ನವಾಗಿಡುವ ರಾಜಯುಕ್ತ ಮಕ್ಕಳಿಗೆ ಎಂದಿಗೂ ತಮ್ಮ ಬಗ್ಗೆ ಅಥವಾ ಇತರರ ಬಗ್ಗೆ ಯಾರನ್ನೂ ನ್ಯಾಯಾಧೀಶ ಮಾಡುವ ಅಗತ್ಯವಿರುವುದಿಲ್ಲ. ಏಕೆಂದರೆ
ಕಂಪ್ಲೇಂಟೇ ಇಲ್ಲದಿರುವಾಗ ನ್ಯಾಯವನ್ನು ಮಾಡುವ ಅಗತ್ಯವೇನಿದೆ? ಒಳ್ಳೆಯದು. ಓಂ ನಮಃ ಶಿವಾಯ.